evaluate the following limit extending to 0 cosec x minus cot x. ಇಲ್ಲಿ 0 ಆಗ್ತು ಅಂತ ಹೇಳಿದ್ರೆ ಇದೇನಾಗುತ್ತೆ, ಇದು ಇನ್ಫಿನಿಟಿ ಮತ್ತು ಇದು ಇನ್ಫಿನಿಟಿ ಆಗುತ್ತೆ. ಹಾಗಾಗಿ ಇದನ್ನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕಾಗಲ್ಲ. ಸೊ ನಾವೇನು ಮಾಡ್ಕೊಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ವಿಲ್ ರೀರೈಟ್ ದಿಸ್ ಇಸ್ 1 by sin x, ದಿಸ್ ಇಸ್ cos x by sin x. ಸರಿನಾ? ಇವಾಗ ಇಲ್ಲಿ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 1 minus cos x, this entire expression divided with sin x. ಇದು ಬಂತು ಅಲ್ವಾ? ಇದು ಸ್ವಲ್ಪ ಸಿಂಪ್ಲಿಫೈ ಮಾಡೋದಂತ ಹೇಳಿದರೆ ಇದು ಬಂತು. ಇಲ್ಲಿ ನಾವು ಏನು ಮಾಡ್ಬೋದು, ಇದನ್ನು ಅಪ್ಲೈ ಮಾಡ್ಬೋದಲ್ಲ, ಇವೆರಡು ಅಪ್ಲೈ ಮಾಡ್ಬೋದು. ಆದರೆ ಎಕ್ಸ್ ಬೇಕು. ಇಲ್ಲಿ ಎಕ್ಸ್ ಹೇಗೆ ಬರ್ಸೋದು ಇವಾಗ? ಹೌದು, ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ವಿತ್ ಎಕ್ಸ್. ಹಾಗಾಗಿ ನಾನು ಇದನ್ನು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 ಈ ರೀತಿಯಲ್ಲಿ ನಾವು ರೀರೈಟ್ ಮಾಡ್ಕೊಬೋದು. ಹೀಗೆ 1 minus cos x by x ಅಲ್ವಾ? ಐಮ್ ಜಸ್ಟ್ ರೀಅರೇಂಜಿಂಗ್ ಅಷ್ಟು, ಇನ್ನೇನಿಲ್ಲ. ಕಮ್ಯುಟೇಟಿವ್ ಎಲ್ಲ ಉಪಯೋಗಿಸ್ಕೊಂಡು ರೀಅರೇಂಜ್ ಮಾಡ್ಕೊತಾ ಇದ್ದೀನಿ. ಇವಾಗ ಏನು ಮಾಡ್ಬೋದು, ಇಂಡಿವಿಜುವಲ್ ಎಲಿಮೆಂಟ್ಸ್ ನಾನು ಅಪ್ಲೈ ಮಾಡ್ಬೋದು. ಲಿಮಿಟ್ extending to 0 1 minus cos x by x into limit extending to 0 x by sin x. So we have ಇದೇನಾಗುತ್ತೆ, ಇದು 0 ಆಗುತ್ತೆ, ಇದೇನಾಗುತ್ತೆ, ಇದು 1 ಆಗುತ್ತೆ. ಸೊ ಓವರಾಲ್ ನಿಮ್ಮ ರಿಸಲ್ಟು 0 ಬರುತ್ತೆ ಅಲ್ವಾ? ಕರೆಕ್ಟ್ ತಾನೆ? ಸೊ ದಟ್ ಈಸ್ ಯುವರ್ ಆನ್ಸರ್.